ನಮಸ್ಕಾರ ಎಲ್ರಿಗೂ. ಬೆಂಗಳೂರಿಂದ ಕೆಎಸ್ಟಿಡಿಸಿ ಮೂಲಕ ತಿರುಪತಿ, ಕಾಳಹಸ್ತಿ ಹಾಗೂ ಇತರ ದೇವಸ್ಥಾನಗಳ ದರ್ಶನದ ಮಾಹಿತಿಯುಳ್ಳ ಪಾರ್ಟ್ 2 ವ್ಲಾಗ್ಗೆ ತಮಗೆಲ್ಲ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀ ಕ್ಷೇತ್ರ ತಿರುಪತಿ, ಶ್ರೀ ಪದ್ಮಾವತಿ ಅಮ್ಮನವರ ಸನ್ನಿಧಿ, ಶ್ರೀ ಕಪಿಲೇಶ್ವರ ಸ್ವಾಮಿವಾರಿ ಟೆಂಪಲ್, ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿವಾರಿ ಟೆಂಪಲ್ ಮುಂತಾದ ದೇವಸ್ಥಾನಗಳ ಭೇಟಿ ಹಾಗೂ ಪಯಣದ ವೆಚ್ಚ, ವಸತಿ, ಸಮಯ ಮುಂತಾದವುಗಳ ಬಗ್ಗೆ ಮಾಹಿತಿ ನೀಡಿದ್ದೆ. ಈ ವಿಡಿಯೋದಲ್ಲಿ 2ನೇ ದಿನದ ಅಂದರೆ ಶ್ರೀ ಗೋವಿಂದರಾಜ ಸ್ವಾಮಿವಾರಿ ಟೆಂಪಲ್ ಹಾಗೂ ಶ್ರೀ ಕ್ಷೇತ್ರ ಕಾಳಹಸ್ತಿಯ ದರ್ಶನದ ಕುರಿತ ಮಾಹಿತಿಯನ್ನ ಪಡೆಯೋಣ ಬನ್ನಿ. ನಮಸ್ಕಾರ ಎಲ್ರಿಗೂ. M2B ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಕೆಎಸ್ಟಿಡಿಸಿಯ ತಿರುಪತಿ ಹಾಗೆ ಕಾಳಹಸ್ತಿಯ 2ನೇ ದಿನದ ಪಯಣ ನಮ್ದಿವತ್ತು. ಇನ್ನೇನು ಬೆಳಿಗ್ಗೆ 4 ಗಂಟೆ ಆಯ್ತು. ಈಗ ಬ್ರೇಕ್ಫಾಸ್ಟ್ ಮಾಡಿ ನಾವಿಲ್ಲಿಂದ ದೇವಸ್ಥಾನಗಳಿಗೆ ಹೊರಡ್ತಾ ಇದೀವಿ. ಇವತ್ತು 2 ದೇವಸ್ಥಾನಗಳನ್ನ ಕವರ್ ಮಾಡಿ ಆ ನಂತರದಲ್ಲಿ ವಾಪಸ್ ಬೆಂಗಳೂರಿಗೆ ನಾವು ಹೋಗ್ತಾ ಇರುವಂತದ್ದು. ಇವತ್ತಿನ ನಮ್ಮ ಪಯಣ ಹೇಗಿತ್ತು, ಏನೆಲ್ಲ ಫೆಸಿಲಿಟೀಸ್ ಗಳು ಇದರಲ್ಲಿ ಇತ್ತು, ಎಲ್ಲವನ್ನೂ ಕೂಡ ಈ ವ್ಲಾಗ್ ನಲ್ಲಿ ನೀವು ನೋಡ್ಬೋದು. ಬನ್ನಿ, ನಮ್ ಜೊತೆ ನೀವು ಕೂಡ ದೇವಸ್ಥಾನ ದರ್ಶನವನ್ನ ಮಾಡಿ. ಗೈಡ್ ಮೊದಲೇ ಸೂಚಿಸಿದಂತೆ ಮುಂಜಾನೆ 3:30ಕ್ಕೆ ಎದ್ದು ಬೆಳಗಿನ ಸ್ನಾನ ಮುಗಿಸಿ ರೆಡಿಯಾಗಿ 4:30 ವೇಳೆಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ. ಇಡ್ಲಿ, ದೋಸೆ, ವಡೆ, ಚೌಚೌ ಬಾತನ್ನ ಉಪಹಾರದಲ್ಲಿ ಸೇವಿಸೋದಕ್ಕೆ ನಮಗೆ ಕೊಟ್ಟಿದ್ರು. ಹಿಂದಿನ ವಿಡಿಯೋದಲ್ಲಿ ವೀಕ್ಷಕರೊಬ್ಬರು ಹೋಟೆಲ್ ನೇಮನ್ನ ಮೆನ್ಷನ್ ಮಾಡೋಕೆ ರಿಕ್ವೆಸ್ಟ್ ಮಾಡಿದ್ರು. ನಾವು ಸ್ಟೇ ಆಗಿದ್ದು PLR ಹೋಟೆಲ್ ಕ್ಯಾಂಡಿಯಲ್ಲಿ. 2ನೇ ದಿನವಾದ್ರಿಂದ ರೂಮ್ ಚೆಕ್ಔಟ್ ಮಾಡಿ ಬ್ಯಾಗ್ ಅನ್ನ ನಮ್ಮ ಜೊತೆನೆ ಇಟ್ಕೊಳ್ಳೋಕೆ ಗೈಡ್ ಸಜೆಸ್ಟ್ ಮಾಡಿದ್ರು. ಹಾಗೆ ಬ್ಯಾಗ್ ಅನ್ನ ಬಸ್ನಲ್ಲೇ ಇಟ್ಟು 5 ಗಂಟೆಯ ವೇಳೆಗೆ ನಾವು ರೀಚ್ ಆಗಿದ್ದು ಶ್ರೀ ಗೋವಿಂದರಾಜಸ್ವಾಮಿವಾರಿ ಟೆಂಪಲ್ಗೆ. ದೂರದಲ್ಲೇ ದೇವಸ್ಥಾನದ ಅದ್ಭುತ ಗೋಪುರವನ್ನ ನಾವಿಲ್ಲಿ ಕಾಣಬಹುದು. ಇಲ್ಲಿ ಪ್ರಮುಖ 2 ಎತ್ತರದ ಗೋಪುರಗಳಿವೆ. ಸುಂದರವಾದ ರಚನೆಯ ಜೊತೆಗೆ ಕಲರ್ಫುಲ್ ಲೈಟಿಂಗ್ಸ್ ಗೋಪುರದ ಅಂದವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಇನ್ನು ದೇವಾಲಯವು ಅದ್ಭುತ ಶಿಲ್ಪಕಲೆಗಳನ್ನ ಹೊಂದಿದ್ದು ಇತಿಹಾಸದ ವೈಭವವನ್ನ ಕಣ್ತುಂಬಿಕೊಳ್ಳುವ ಹಂಬಲ ಇರುವವರಿಗೆ ಮಾತ್ರ ಕಣ್ಣಿಗೆ ಹಬ್ಬ ಅಂತಲೇ ಹೇಳಬಹುದು. ದೇವಾಲಯದ ಒಳಗಡೆ ಶಯನ ಸ್ಥಿತಿಯಲ್ಲಿ ದೇವರ ವಿಗ್ರಹವೂ ಇದೆ. ಮೊಬೈಲ್ ಅಥವಾ ಕ್ಯಾಮೆರಾಗಳನ್ನು ದೇವಸ್ಥಾನದ ಒಳಗಡೆ ಪ್ರವೇಶ ನೀಡದ ಕಾರಣ ಬಸ್ನಲ್ಲೇ ಮೊಬೈಲ್ ಅನ್ನ ಬಿಟ್ಟು ನಾವು ಕೆಳಗೆ ಇಳಿದಿದ್ವಿ. ಹಾಗಾಗಿ ಜಾಸ್ತಿ ವಿಡಿಯೋಗಳು ಲಭ್ಯವಿಲ್ಲ ಅಂತಲೇ ಹೇಳಬಹುದು. ಇನ್ನು ದೇವಸ್ಥಾನವಂತೂ ಬಹಳ ವಿಶಾಲವಾಗಿದ್ದು ಅದ್ಭುತ ಕೆತ್ತನೆಯುಳ್ಳ ಕಂಬಗಳನ್ನು ನಾವಿಲ್ಲಿ ಕಾಣಬಹುದು. ಶ್ರೀದೇವರ ದರ್ಶನದ ನಂತರ ನಾವು ಹೊರಟಿದ್ದು ಶ್ರೀ ಕ್ಷೇತ್ರ ಕಾಳಹಸ್ತಿಗೆ. ರಾಹು, ಕೇತು, ಸರ್ಪದೋಷ ನಿವಾರಣೆಗೆ ಹೆಸರುವಾಸಿಯಾಗಿದೆ ಶ್ರೀ ಕ್ಷೇತ್ರ ಕಾಳಹಸ್ತಿ. ಮುಂಜಾನೆ 7 ಗಂಟೆಯ ವೇಳೆಗೆ ನಾವು ಕ್ಷೇತ್ರವನ್ನ ತಲುಪಿದ್ವಿ. ದೂರದಿಂದಲೇ ನದಿಯ ಬದಿಯಲ್ಲಿರುವ ಕ್ಷೇತ್ರದ ವೈಭವವನ್ನ ನಾವಿಲ್ಲಿ ಕಾಣಬಹುದು. ದಕ್ಷಿಣ ಭಾರತದ ಪ್ರಮುಖ ಶಿವ ದೇವಸ್ಥಾನಗಳಲ್ಲಿ ಒಂದು ಈ ದೇವಾಲಯ. ಇಲ್ಲಿ ಕೂಡ ದೇವಸ್ಥಾನದ ಒಳಗಡೆ ಮೊಬೈಲ್ ಕೊಂಡು ಹೋಗುವ ಹಾಗೆ ಇಲ್ಲ. ಆದರೆ ಮೊಬೈಲ್ ಕೌಂಟರ್ನಲ್ಲಿ ಮೊಬೈಲ್ ಅನ್ನ ಡೆಪಾಸಿಟ್ ಮಾಡಬಹುದು. ಇಲ್ಲಿನ ಭಕ್ತರ ಜನಸಂದಣಿ ಹಾಗೂ ಮೊಬೈಲ್ ಇಲ್ಲದೆ ಸಾಕಷ್ಟು ತೊಂದರೆಗಳಾಗುವ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಗುಂಪಿನ ಜೊತೆಗೆ ಇರುವುದು ಸೂಕ್ತ. ನಾವಂತೂ ಮೊಬೈಲ್ ಇಲ್ಲದೆ ಸಾಕಷ್ಟು ಪೇಚಿಗೆ ಸಿಲುಕಿದ್ವಿ. ಅದೇನಂತ ವಿಡಿಯೋದ ಕೊನೆಗೆ ನಾನು ವಿವರಿಸ್ತೀನಿ. ಕಾಳಹಸ್ತಿಯಲ್ಲಿ 50 ರೂಪಾಯಿ, 200 ರೂಪಾಯಿಯ ವಿಶೇಷ ದರ್ಶನದ ಟಿಕೆಟ್ ತಗೊಂಡ್ರೆ ಸ್ವಲ್ಪ ಬೇಗ ದರ್ಶನವನ್ನ ಮಾಡಬಹುದು. ದರ್ಶನಕ್ಕೆ ಕ್ಯೂ ವ್ಯವಸ್ಥೆ ಇದ್ದು ಕ್ಯೂನಲ್ಲಿ ನಿಂತವರಿಗೆ ಮೊದಲು ಪಾತಾಳ ಗಣಪತಿ ದೇವರ ಗುಡಿ ಕಾಣುತ್ತೆ. ದೇವರ ದರ್ಶನಕ್ಕೆ ಸಣ್ಣ ದ್ವಾರವಿದ್ದು ಒಳ ಪ್ರವೇಶಿಸಿ ಮೆಟ್ಟಿಲನ್ನ ಇಳಿದು ಗಣಪತಿ ದೇವರ ದರ್ಶನವನ್ನ ಪಡೆಯಬಹುದು. ಹಾಗೆಯೇ ರಾಹು, ಕೇತು ಪೂಜೆ ಮಾಡಿಸುವವರಿಗೆ ದೇವರ ದರ್ಶನಕ್ಕೆ ಮುಂಚೆಯೇ ಅವರಿಗೆ ಬೇರೆ ಟಿಕೆಟ್ ವ್ಯವಸ್ಥೆ ಇರುತ್ತೆ. ಟಿಕೆಟ್ ಕೌಂಟರ್ ಅಲ್ಲಿ 1500 ರೂಪಾಯಿ, 2500 ರೂಪಾಯಿ, 5000 ರೂಪಾಯಿಯ ಪೂಜಾ ಸೌಲಭ್ಯದ ಟಿಕೆಟ್ ಲಭ್ಯ ಇದ್ದು ನಮಗೆ ಬೇಕಾದ ಟಿಕೆಟ್ ಅನ್ನ ಪಡೆದು ಪೂಜೆ ಮಾಡಿಸುವವರ ಜೊತೆಗೆ ಬಂದಿರುವ ಯಾರಾದರೂ ಒಬ್ಬರು ಇರಬಹುದು. ಹಾಗೆ ರಾಹುಕೇತು ಪೂಜೆ ಮಾಡಿಸುವವರು ಪೂಜೆ ಮುಗಿದ ನಂತರ ಬೇರೆ ಯಾವ ದೇವಸ್ಥಾನಗಳಿಗಾಗಲಿ ಅಥವಾ ಬೇರೆಯವರ ಮನೆಗಳಿಗಾಗಲಿ ಹೋಗಬಾರದು ಎಂಬ ಪ್ರತೀತಿ ಇದೆ. ನಮ್ಮ ಬ್ರದರ್ಸ್ ಇಬ್ರು ಹಾಗೆ
ಬಸ್ಸಲ್ಲಿ ಬಂದಿರುವ ಕೆಲವರು ರಾಹುಕೇತು ಪೂಜೆಯನ್ನ ಮಾಡಿಸೋಕೆ ಹೋದ್ರು. ಇನ್ನು ಕೆಲವರು 200 ರೂಪಾಯಿಯ ಸ್ಪೆಷಲ್ ದರ್ಶನ ತಗೊಂಡ್ರೆ, ನಾವು 50 ರೂಪಾಯಿ ಸ್ಪೆಷಲ್ ದರ್ಶನದ ಲೈನ್ನಲ್ಲಿ ಜನ ಕಡಿಮೆ ಇರೋದನ್ನ ನೋಡಿ ಅದರಲ್ಲಿ ಹೋದ್ವಿ. ಇಲ್ಲಿ ಸಾಕ್ತಾ ಇದ್ದಂಗೆ ಜೊತೆ ಇದ್ದವರು ತಪ್ಪೋ ಸಾಧ್ಯತೆ ಬಹಳಷ್ಟಿದೆ, ಹಾಗಾಗಿ ಕೇರ್ಫುಲ್ ಆಗಿರಬೇಕು. ಹಾಗೆ ಲೈನಲ್ಲಿ ಇದ್ದವರಿಗೆ 200 ರೂಪಾಯಿ ಟಿಕೆಟ್, 500 ರೂಪಾಯಿ ಟಿಕೆಟ್ ತಗೊಳ್ಳಿ, ಬೇಗ ದರ್ಶನ ಮಾಡಿಸ್ತೀವಿ ಅಂತ ಪದೇ ಪದೇ ಹೇಳೋರು ಸಿಗ್ತಾರೆ, ಸ್ವಲ್ಪ ಹುಷಾರಾಗಿರಿ. ಕ್ಯೂನಲ್ಲಿ ನಡೆದು 9 ಗಂಟೆಯ ವೇಳೆಗೆ ದೇವರ ದರ್ಶನವನ್ನ ಮುಗಿಸಿ ನಾವು ಹೊರಗಡೆ ಬಂದಿದ್ವಿ. ನಂತರ ಲಡ್ಡು ಪ್ರಸಾದವನ್ನ ಕೌಂಟರಲ್ಲಿ ಪಡ್ಕೊಂಡು ಅಲ್ಲೇ ಇದ್ದ ಕೆಲವು ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ತಾ ನಿಂತ್ವಿ. ಗೈಡ್ 9:30ಕ್ಕೆ ಬಸ್ ಹತ್ರ ಬರೋಕ್ ಹೇಳಿದ್ರು. ನಾವಿಬ್ರೇ ಗಂಡ ಹೆಂಡತಿ ಬಿಟ್ರೆ ನಮ್ಮ ಜೊತೆ ಬಂದವರು ಯಾರೂ ನಮಗೆ ಸಿಗ್ತಿರ್ಲಿಲ್ಲ. ಮೊಬೈಲ್ ಇಲ್ದಿರೋ ಕಾರಣ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಹೊರಗಡೆ ಒಂದು ರೌಂಡ್ ಬಸ್ ಹುಡುಕಿ ಮತ್ತೆ ಗೇಟ್ ಹತ್ರ ಬಂದು ಬೇರೆಯವರ ಮೊಬೈಲ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಗೈಡ್ ಬಂದು ಹೇಗೋ ನಮ್ಮನ್ನ ಕರ್ಕೊಂಡು ಹೋದ್ರು. ಹಾಗಾಗಿ ಗೈಡ್ನ ನಂಬರನ್ನ ಒಂದು ಪೇಪರಲ್ಲಿ ಬರ್ಕೊಂಡಿರಿ, ಇಲ್ಲಾಂದ್ರೆ ಮೊಬೈಲನ್ನ ಕೌಂಟರ್ನಲ್ಲಿ ಡೆಪಾಸಿಟ್ ಮಾಡಿ. ಗೈಡ್ ಎಷ್ಟೇ ಹೇಳಿದ್ರು ಅಪ್ಪಿತಪ್ಪಿನೂ ಬಸ್ನಲ್ಲೇ ಇಡೋಕೆ ಮಾತ್ರ ಹೋಗ್ಬೇಡಿ, ಯಾಕಂದ್ರೆ ಬಸ್ ಪಾರ್ಕಿಂಗ್ ತುಂಬಾನೇ ದೂರ ಇದೆ. ಅಂತೂ ಇಂತೂ 10 ಗಂಟೆಯ ವೇಳೆಗೆ ನಾವು ಮತ್ತೆ ಬಸ್ ಹತ್ತಿ ರಿಟರ್ನ್ ಹೋಟೆಲ್ಗೆ ಹೋದ್ವಿ. 12 ಗಂಟೆಯ ವೇಳೆ ಮಧ್ಯಾಹ್ನದ ಊಟ ರೆಡಿಯಾಗಿತ್ತು. ಊಟ ಮಾಡಿ ವಾಪಸ್ ಬೆಂಗಳೂರು ಕಡೆಗೆ ನಮ್ಮ ಪಯಣ ಶುರುವಾಗಿತ್ತು. ಸಂಜೆ 6 ಗಂಟೆಯ ವೇಳೆಗೆ ನಾವು ಯಶವಂತಪುರದ KSTDC ಡಿಪೋ ಹತ್ರ ತಲುಪಿ ನಂತರ ನಮ್ಮ ಮನೆ ಸೇರ್ಕೊಂಡ್ವಿ. ಇದಾಗಿತ್ತು ನಮ್ಮ 2ನೇ ದಿನದ KSTDC ಜೊತೆಗಿನ ದೇಗುಲ ದರ್ಶನ. ಮತ್ತಷ್ಟು ಹೊಸ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. M2B ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ.